ಚಿತ್ರಗಳ ವಿಷಯದಲ್ಲಿ 2024 ಒಂದು ತುಂಬಾ ದೊಡ್ಡ ವರ್ಷ ಅಂತ ನನಗನ್ನಿಸ್ತು. 2024ರಲ್ಲಿ ಯಾವ ಚಿತ್ರಗಳನ್ನು ನೋಡಿದೆ ಅಂತ ಲಿಸ್ಟ್ ಮಾಡುವಾಗ ಕೇಸ್ ಆಫ್ ಕೊಂಡಾಣ, ಉಪಾಧ್ಯಕ್ಷ ಎಲ್ಲ ಇದೇ ವರ್ಷ ನೋಡಿದ್ದು ಅಂತ ತಿಳಿದಾಗ ಆಶ್ಚರ್ಯ ಆಯಿತು. ಅದಕ್ಕೆ ಮುಖ್ಯ ಕಾರಣಗಳು 3 ಇರಬಹುದು. ನಾನು 4 ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಗಲಾಟಾ ಪ್ಲಸ್, ಮತ್ತೆ ಫಿಲ್ಮ್ ಕಂಪ್ಯಾನಿಯನ್ ಸೌತ್, ಅದಾದಮೇಲೆ ಕೈರಂವಾಶಿ ಚಾನೆಲ್, ಅದಾದಮೇಲೆ ದ ಹಾಲಿವುಡ್ ರಿಪೋರ್ಟರ್ ಇಂಡಿಯಾ, CAG ಸಿನಿಮಾ ಸೆಂಟ್ರಲ್, ಈಗ ಕೈರಂವಾಶಿ ಅನ್ನೋ ಈ ಚಾನೆಲ್ನಲ್ಲಿ ಆಗಾಗ ಆದರೂ ವಿಡಿಯೋಸ್ನ ಪಬ್ಲಿಷ್ ಮಾಡೋದ್ರಲ್ಲಿ ಒಂದು ಖುಷಿ ಇದೆ, ಒಂದು ಕನ್ವೀನಿಯನ್ಸ್ ಇದೆ. 2024 ಒಂದು ದೊಡ್ಡ ವರ್ಷ ಅಂತ ಅನ್ಸೋದಕ್ಕೆ ಎರಡನೇ ಕಾರಣ, ವರ್ಷದ ಆರಂಭದಿಂದ ಸುಮಾರು ಫಸ್ಟ್ ವೀಕ್ ಆಫ್ ಏಪ್ರಿಲ್ವರೆಗೂ ಕನ್ನಡ ಚಿತ್ರಗಳು ಒಂದಾದ ಮೇಲೆ ಒಂದು ಬರ್ತಾ ಹೋದ್ವು. ಆದರೆ ಸೆಕೆಂಡ್ ವೀಕ್ ಆಫ್ ಏಪ್ರಿಲಿಂದ ಲಾಸ್ಟ್ ವೀಕ್ ಆಫ್ ಜುಲೈವರೆಗೂ ಒಂದು ರೀತಿಯ ಒಂದು ದೊಡ್ಡ ಡಲ್ ಪೀರಿಯಡ್ ಇತ್ತು. ಆ ಪೀರಿಯಡ್ ಆದಮೇಲೆ ಆಗಸ್ಟಿಂದ ವರ್ಷದ ಕೊನೆಯವರೆಗೂ ಮತ್ತೆ ಒಂದಾದ ಮೇಲೆ ಒಂದು ಕನ್ನಡ ಚಿತ್ರಗಳು ಬರ್ತಾನೆ ಹೋದ್ವು. ಇನ್ಫ್ಯಾಕ್ಟ್ ಈ 2024ರಲ್ಲಿ ಯಾವ ಪೀರಿಯಡ್ಸಲ್ಲೆಲ್ಲ ಚಿತ್ರಗಳು ಬಂದವು ಅಲ್ಲಿ ಹಲವು ಬಾರಿ ಸೈಮಲ್ಟೇನಿಯಸ್ ರಿಲೀಸಸ್ ಕೂಡ ಇದ್ವು. ಆ ಒಂದು ಸಮಸ್ಯೆಗೆ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಮೂರನೇ ಕಾರಣ, ಹಲವಾರು ಕಾಂಟ್ರವರ್ಸಿಗಳು, ಸೆನ್ಸೇಷನಲ್ ನ್ಯೂಸ್ ತುಂಬಿದ್ದ ವರ್ಷ 2024. ಇದೆಲ್ಲವೂ ಒಂದೇ ವರ್ಷದಲ್ಲಿ ನಡೆದ್ವಾ ಅನ್ನೋ ಆಶ್ಚರ್ಯ ಕೂಡ ಆಗುತ್ತೆ. ಎನಿವೆ, ಹೆಚ್ಚು ಕಡಿಮೆ 36 ಕನ್ನಡ ಚಿತ್ರಗಳನ್ನು ನಾನು ನೋಡಿದ್ದೀನಿ 2024ರಲ್ಲಿ. ಸೆಕೆಂಡ್ ವೀಕ್ ಆಫ್ ಏಪ್ರಿಲ್ ಇಂದ ಎಂಡ್ ಆಫ್ ಜುಲೈವರೆಗೂ ಒಂದು ಡಲ್ ಪೀರಿಯಡ್ ಇದ್ರೂ ಕೂಡ 36 ಚಿತ್ರಗಳು ಹೇಗೆ ಅಂತ ನಾನೇ ಯೋಚನೆ ಮಾಡಿದಾಗ ಆಗಲೇ ಹೇಳಿದ್ನಲ್ಲ, ಸೈಮಲ್ಟೇನಿಯಸ್ ರಿಲೀಸಸ್ ಇದ್ವು ಅಂತ. ಅದೇ ಅದಕ್ಕೆ ಕಾರಣ. KFIಗೆ 2024ರ ಒಂದು ಹೈ ಲೆವೆಲ್ ಸಮ್ಮರಿ ಕೊಡೋದಾದರೆ, ಫೆಬ್ರವರಿ ಮಾರ್ಚ್ನಲ್ಲಿ ಒಳ್ಳೆ ಕಾಂಟೆಂಟ್ ಚಿತ್ರಗಳು, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲಿ ಸ್ಟಾರ್ ಹೀರೋ ಚಿತ್ರಗಳು, ಪ್ಯಾನ್ ಇಂಡಿಯಾ ಚಿತ್ರಗಳು, ದೊಡ್ಡ ಚಿತ್ರಗಳು. ಈ ವಿಡಿಯೋನಲ್ಲಿ 5 ಕ್ಯಾಟಗರೀಸ್ನ ಮಾಡಿದ್ದೀನಿ. ನನಗೆ ತುಂಬಾ ಇಷ್ಟವಾದ ಚಿತ್ರಗಳು, ವರ್ತ್ ಅ ವಾಚ್ ಚಿತ್ರಗಳು, ಸ್ಟಾರ್ಸ್ ಇರೋ ಚಿತ್ರಗಳು ಅಥವಾ ಆಂಟಿಸಿಪೇಟೆಡ್ ಚಿತ್ರಗಳು, ಹಾಡುಗಳಿಂದ ಮೈಲೇಜ್ ಪಡೆದುಕೊಂಡ ಚಿತ್ರಗಳು, ಫೈನಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್. ಈ ಲಿಸ್ಟ್ ನಾನು ತಯಾರು ಮಾಡಿರೋದು ಪ್ಯೂರ್ಲಿ ಈ ಚಿತ್ರಗಳ ಬಗ್ಗೆ ನನ್ನ ನೆನಪಿನಲ್ಲಿ ಏನು ಉಳಿದಿದೆಯೋ ಅದರ ಮೇಲೆ. ಈ ವಿಡಿಯೋಗಾಗಿ ಮತ್ತೆ ಈ ಚಿತ್ರಗಳನ್ನು ನೋಡೋದು ಅಥವಾ ನನ್ನ ವಿಮರ್ಶೆಗಳನ್ನೇ ನೋಡೋದು ನಾನು ಮಾಡಿಲ್ಲ. ರಿಲೀಸ್ ಆದ ಆರ್ಡರ್ನಲ್ಲೇ ಹೋಗೋಣ. ಮೊದಲನೇ ಕ್ಯಾಟಗರಿ, ಕೈರಂವಾಶಿ ಫೇವರಿಟ್ಸ್. ಯಾವ ಒಂದು ಚಿತ್ರ ಪ್ರೇಕ್ಷಕನ ಮೇಲೆ ಒಂದು ಒಳ್ಳೆ ಪ್ರಭಾವವನ್ನು ಬೀರುತ್ತೋ ಅಥವಾ ಪ್ರೇಕ್ಷಕನ ಮನಸ್ಸಿನಲ್ಲಿ ತುಂಬಾ ಕಾಲ ಉಳ್ಕೊಳ್ಳುತ್ತೋ ಅದೇ ಒಳ್ಳೆ ಚಿತ್ರ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಆಗಬಹುದು. ಆ ಅರ್ಥದಲ್ಲಿ ನನ್ನ 2024 ಫೇವರಿಟ್ಸ್ ಶಾಖಾಹಾರಿ, ಶಿವಮ್ಮ, ಬ್ಲಿಂಕ್, ಫೋಟೋ, ರೂಪಾಂತರ, ಮರ್ಫಿ. ಶಾಖಾಹಾರಿ ಹಾಗೂ ಬ್ಲಿಂಕ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ಸ್ ಆದವು, ಅದರಲ್ಲಿ ನನಗೆ ಖುಷಿ ಇದೆ. ಮರ್ಫಿ ಮೇಲೆ ಕೂಡ ಸ್ವಲ್ಪ ಬೆಳಕು ಬಿತ್ತು. ಶಿವಮ್ಮ, ಫೋಟೋ, ರೂಪಾಂತರ ಕಳೆದೇ ಹೋದವು. ಇದು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಲಾಸ್. ಎರಡನೇ ಕ್ಯಾಟಗರಿ, ವರ್ತ್ ಅ ವಾಚ್ ಚಿತ್ರಗಳು. ಈ ಎಲ್ಲ ಚಿತ್ರಗಳಲ್ಲೂ ಒನ್ ಆರ್ ಮೋರ್ ದೆನ್ ಒನ್ ಸ್ಟ್ರೈಕಿಂಗ್ ಎಲಿಮೆಂಟ್ಸ್ ಇದ್ವು. ಅದು ಪ್ಲಾಟ್ ಆಗಿರಬಹುದು, ಟ್ರೀಟ್ಮೆಂಟ್ ಆಗಿರಬಹುದು, ಸೋ ಆನ್ ಅಂಡ್ ಸೋ ಫೋರ್ತ್. ಕೇಸ್ ಆಫ್ ಕೊಂಡಾಣ, ಕೋಳಿ ಹೆಸರು, ಜೂನಿ, ಕೆಂಡ, ಲಾಫಿಂಗ್ ಬುದ್ಧ, ಕಾಲಾ ಪತ್ಥರ್, ಬಘೀರ, ಮ್ಯಾಕ್ಸ್. ಬಘೀರ ಹಾಗೂ ಮ್ಯಾಕ್ಸ್ ಅನ್ನ ಹೊರತುಪಡಿಸಿದ್ರೆ ಈ ಲಿಸ್ಟ್ನಲ್ಲಿ ಇರೋ ಬೇರೆ ಚಿತ್ರಗಳಿಗೂ ಕೂಡ ಪ್ರೇಕ್ಷಕರನ್ನ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಹೇಳೋದು ಪ್ರಮೋಷನ್ಸ್ ತುಂಬಾ ಮುಖ್ಯ ಅಂತ. ಆದರೆ ಪ್ರಮೋಷನ್ಸ್ ಮಾಡೋದು ಸುಲಭನೂ ಅಲ್ಲ. ಮೂರನೇ ಕ್ಯಾಟಗರಿ, ಆಂಟಿಸಿಪೇಟೆಡ್ ಫಿಲ್ಮ್ಸ್. ಕರಟಕ ದಮನಕ, ಯೋಗರಾಜ್ ಭಟ್, ಶಿವರಾಜ್ ಕುಮಾರ್, ಪ್ರಭುದೇವ ಕಾಂಬಿನೇಷನ್. ರಂಗನಾಯಕ, ಮಠ, ಎದ್ದೇಳು ಮಂಜುನಾಥ ಆದಮೇಲೆ ಗುರುಪ್ರಸಾದ್ ಜಗ್ಗೇಶ್ ಕಾಂಬಿನೇಷನ್. ಯುವ, ಸಲಾರ್ ಆದಮೇಲೆ ಹೊಂಬಾಳೆ ಅವರ ಚಿತ್ರ, ಯುವರಾಜ್ ಕುಮಾರ್ ಅವರ ಲಾಂಚ್. ಕೋಟಿ, ಈ ಚಿತ್ರಕ್ಕೆ ಪ್ರೇಕ್ಷಕರ ಕಡೆಯಿಂದ ಇನ್ನೂ ಸ್ವಲ್ಪ ಹೆಚ್ಚು ಪ್ರೀತಿ ಸಿಗಬಹುದಿತ್ತು ಅಂತ ನನಗನ್ಸುತ್ತೆ. ಭೀಮಾ, ದುನಿಯಾ ವಿಜಯ್ ಆಲ್ ದಿ ವೇ. ಫಿಲಮ್ನ ಸಕ್ಸಸ್ಫುಲ್ ಆಗಿ ಪ್ರಮೋಟ್ ಮಾಡೋದು ಅಂದರೆ ಏನು ಅಂತ ತೋರಿಸ್ಕೊಟ್ಟ ಚಿತ್ರ. ಮಾರ್ಟಿನ್, ಡೌಟ್ಸ್ ಇದ್ವು ಆದರೆ ಆಂಟಿಸಿಪೇಷನ್ನು ಇತ್ತು. ಬಘೀರ, ಹೊಂಬಾಳೆ ಅವರ ಚಿತ್ರ, ಪ್ರಶಾಂತ್ ನೀಲ್ ಅವರ ಕಥೆ, ಕನ್ನಡದಲ್ಲಿ ಸೂಪರ್ ಹೀರೋ ಕಥೆ, ನೀಲ್ ಶ್ರೀಮುರಳಿ ಕಾಂಬಿನೇಷನ್. ಭೈರತಿ ರಣಗಲ್, ಮಫ್ತಿಯ ಪ್ರೀಕ್ವೆಲ್, ಶಿವರಾಜ್ ಕುಮಾರ್ ಅವರ ಫಿಲ್ಮೋಗ್ರಫಿಯಲ್ಲಿ ಮುಖ್ಯವಾದ ಪಾತ್ರ, ಮಫ್ತಿ ಆದಮೇಲೆ ನರ್ತನ್ ಅವರ ನಿರ್ದೇಶನದ ಚಿತ್ರ. ಯುವೈ, ಉಪೇಂದ್ರ ದಿ ಡೈರೆಕ್ಟರ್ ಅವರ ಚಿತ್ರ. ಮ್ಯಾಕ್ಸ್, ವಿಕ್ರಾಂತ್ ರೋಣ ಆಗಿ 2.5 ವರ್ಷಗಳ ನಂತರ ಬಂದ ಸುದೀಪ್ ಅವರ ಚಿತ್ರ.
4ನೇ ಕ್ಯಾಟಗರಿ ಫಿಲ್ಮ್ಸ್ ಹೆಲ್ಪ್ಡ್ ಬೈ ದೇರ್ ಸಾಂಗ್ಸ್. ಅರ್ಥ, ಈ ಚಿತ್ರದ ಹಾಡುಗಳು ಯೂಟ್ಯೂಬ್ನಲ್ಲೋ ರೀಲ್ಸ್ನಲ್ಲೋ ಹಿಟ್ ಆಗಿದ್ವು ಅನ್ನೋದು, ಅದರ ಮೂಲಕ ಚಿತ್ರಕ್ಕೂ ಒಂದು ಬೆನಿಫಿಟ್ ಸಿಕ್ಕಿರತ್ತೆ ಅನ್ನೋ ಕ್ಯಾಲ್ಕುಲೇಷನ್. ಇದು ಆಬ್ವಿಯಸ್ಲಿ ಒಂದು ಆಲ್ ಇನ್ಕ್ಲೂಸಿವ್ ಲಿಸ್ಟ್ ಅಲ್ಲ. ನನ್ನ ಗಮನಕ್ಕೆ ಬಂದದ್ದು ಇವು, ಅಥವಾ ನನಗೆ ತಕ್ಷಣಕ್ಕೆ ನೆನಪಾಗ್ತಿರೋದು ಇವು ಅಂತ ಅಂದ್ಕೋಬಹುದು. ಅರ್ಜುನ್ ಜನ್ಯಾ ಅವರ ಕಡೆಯಿಂದ ಉಪಾಧ್ಯಕ್ಷ, ನನಗೆ ನೀನು 49 ಮಿಲಿಯನ್ ವ್ಯೂಸ್ ಆನ್ ಯೂಟ್ಯೂಬ್. ಕೃಷ್ಣಂ ಪ್ರಣಯ ಸಖಿ, ದ್ವಾಪರ 78 ಮಿಲಿಯನ್ ವ್ಯೂಸ್. ಭೀಮಾ, ಚರಣ್ ರಾಜ್ ಅವರನ್ನ ಚಾರ್ಟ್ ಬಸ್ಟರ್ಸ್ಗೆ ದುನಿಯಾ ವಿಜಯ್ ಅವರು ಯೂಸ್ ಮಾಡಿಕೊಂಡ ಹಾಗೆ ಇಲ್ಲಿವರೆಗೂ ಯಾರೂ ಯೂಸ್ ಮಾಡಿಕೊಂಡಿಲ್ಲ. ಭೀಮಾ ಗಾಟ್ ಅ ಕಿಕ್ಯಾಸ್ ಆಲ್ಬಮ್. ಒಂದು ಸರಳ ಪ್ರೇಮ ಕಥೆ, ಮೂಕನಾಗಬೇಕು ಸುಮಾರು ಕಡೆ ಕೇಳಿಸ್ತಾ ಇತ್ತು. 5ನೇ ಕ್ಯಾಟಗರಿ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಆರ್ ಓಪನಿಂಗ್. ನಾನು ಈ ಟಾಪಿಕ್ನ ಎಕ್ಸ್ಪರ್ಟ್ ಅಲ್ಲ. ಟ್ವಿಟರ್ನಲ್ಲಿ ನಾನು ನೋಡಿದ ಪ್ರಕಾರ ಈ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಆಗಲಿ ಅಥವಾ ಓಪನಿಂಗ್ ಆಗಲಿ ಚೆನ್ನಾಗೇ ಆದವು. ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಮಾರ್ಟಿನ್, ಬಘೀರಾ, ಭೈರತಿ ರಣಗಲ್, UI, ಮ್ಯಾಕ್ಸ್. ಮ್ಯಾಕ್ಸ್ ಹೈಯೆಸ್ಟ್ ಗ್ರಾಸರ್ ಆಫ್ 2024 ಅಂತಲೂ ಹೇಳಿದ್ದಾರೆ. ಈ ಚಿತ್ರಗಳನ್ನು ನೀವು ಚಿತ್ರಮಂದಿರದಲ್ಲಿ ನೋಡೋದನ್ನು ಮಿಸ್ ಮಾಡ್ಕೊಂಡಿದ್ರೆ OTTನಲ್ಲಿ ಈಗ ಸುಮಾರು ಚಿತ್ರಗಳು ಇವೆ. ಸಮಯವಿದ್ದಲ್ಲಿ ಅವುಗಳನ್ನು ನೋಡಿ. ಆನ್ ಅ ಪರ್ಸನಲ್ ನೋಟ್, 2024ರಲ್ಲಿ ಕೆಲವು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂಸು, ಸುಮಾರು ಹೊಸ ತಂಡಗಳ ಹೊಸ ಕಲಾವಿದರ ಇಂಟರ್ವ್ಯೂಸ್ ಮಾಡಿದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ಆದರೆ ಕೆಲವು ಕಾರಣಗಳಿಂದ ಒಂದೆರಡು ಇಂಪಾರ್ಟೆಂಟ್ ಇಂಟರ್ವ್ಯೂಸ್ನ ಮಾಡೋಕೆ ಆಗಲಿಲ್ಲ ಅನ್ನೋ ಡಿಸಪಾಯಿಂಟ್ಮೆಂಟ್ ಕೂಡ ಇದೆ. ಮುಖ್ಯವಾಗಿ ಇಯರ್ ಎಂಡ್ ರೌಂಡ್ ಟೇಬಲ್ ಡಿಸ್ಕಷನ್ಸ್ ಮಾಡೋಕೆ ಆಗಲಿಲ್ವಲ್ಲ ಅನ್ನೋ ಬೇಜಾರಂತೂ ತುಂಬಾ ಇದೆ. ಮುಂದಿನ ವರ್ಷ ಈ ವಿಚಾರದಲ್ಲಿ ಒಂದೊಳ್ಳೆ ವರ್ಷವಾಗಿರಲಿ. ಕಾಟೇರ ಮೂಲಕ 2023ಕ್ಕೆ ವಿದಾಯವನ್ನು ಹೇಳಿದ್ವಿ. ಮ್ಯಾಕ್ಸ್ನ ಮೂಲಕ ಈಗ 2024ಕ್ಕೆ ವಿದಾಯವನ್ನು ಹೇಳಬೇಕು. ನಿಮ್ಮ ಫೇವ್ರೆಟ್ 5 ಫಿಲ್ಮ್ಸ್ ಆಫ್ 2024 ಯಾವುದಾಗಿತ್ತು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಹ್ಯಾಪಿ 2025.